ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ಇಂಗಳದಾಳ್. ನಾವಿವತ್ತು ಕಲ್ಪತರುನಾಡು ತುಮಕೂರು ಜಿಲ್ಲೆಯ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇದು ತುಮಕೂರು ಜಿಲ್ಲೆಯ ಪ್ರತಿಷ್ಠಿತ ಕ್ಷೇತ್ರ ಮಾತ್ರ ಅಲ್ಲ, ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಕೂಡ ಆಗಿತ್ತು. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ 3ನೇ ಬಾರಿಗೆ ಶಾಸಕರಾಗಿ ಬಿಜೆಪಿಯ ಬಿ ಸುರೇಶ್ ಗೌಡ ಅವರು ಆಯ್ಕೆಯಾಗಿದ್ದಾರೆ. ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಯಾವ ರೀತಿಯಾಗಿ ಜನರ ಜೊತೆ ಅವರು ಸ್ಪಂದಿಸ್ತಾರೆ ಅನ್ನುವಂಥದ್ದನ್ನ ಇಲ್ಲಿನ ಮತದಾರರ ಬಳಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಇಲ್ಲಿನ ಜನ ಶಾಸಕರ ಕಾರ್ಯವೈಖರಿ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಗೂಳೂರಿನಲ್ಲಿ ನಾನಿದ್ದೀನಿ. ಇಲ್ಲಿನ ಮತದಾರರು ಏನ್ ಹೇಳ್ತಾರೆ, ಅವರ ಶಾಸಕರ ಕಾರ್ಯ ಅವರಿಗೆ ತೃಪ್ತಿ ತಂದಿದ್ಯಾ? ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್ ನಮಸ್ಕಾರ. ನಿಮ್ಮ ಶಾಸಕರ ಕಾರ್ಯ ನಿಮ್ಗೆ ತೃಪ್ತಿ ತಂದಿದ್ಯಾ? ಹೇಗೆ? ತಂದಿದೆ ಎಲ್ಲ ಕೆಲಸಗಳು. ರೋಡು ಇವ್ರು 3 ಸಾರಿ MLA ಆದಾಗಿದ್ದ ರೋಡು, ಫಿಲ್ಟ್ರುಗಳಾಗ್ಬೋದು, ಮತ್ತು ಕೈದಾಳದಲ್ಲಿ ಚೌಟ್ರಿ ಆಗಿರ್ಬೋದು, ಎಲ್ಲ ತುಂಬ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಸ್ಕೂಲ್ಗಳು, ಮಕ್ಕಳಿಗೆ ಸ್ಕೂಲ್ಗಳನ್ನೆಲ್ಲ ಮಾಡಿದ್ದಾರೆ, ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಇಲ್ಲಿವರೆಗೂ ಒಂದು ಅನುದಾನವೂ ಬಂದಿಲ್ಲ. ನಾವಾಗ ಜಗಳಕ್ಕೆ ಬೀಳ್ತಲೇ ಇರ್ತೀವಿ. ಅದು ಬಂದಿಲ್ಲ, ಇದು ಬಂದಿಲ್ಲ, ನಿಗಮ ಮಂಡಳಿ ಬಂದಿಲ್ಲ. ಯಾಕೆ ಸ್ವಾಮಿ ಅಂದರೆ ನನಗೇನು ಮಾಡಲಿ, ದುಡ್ಡು ಬರ್ತದೆ ಅಂತ ಹೇಳ್ತಲೇ ಅವ್ರ ಸ್ವಾಮಿ. ಒಂದು ಬಂದಿಲ್ಲ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ 10ರವರೆಗೂ? ಅವ್ರಿಗೆ 100 ಕೊಡ್ತೀನಿ ಸ್ವಾಮಿ. ಸ್ಕೂಲ್ಗಳು ಎಲ್ಲ ಬೇಜಾನ್ ಮಾಡಿದ್ದಾರೆ. ಹೋದ್ ಸರಿ ಮಾಡಿದ್ದಾರೆ, ಈ ಸರಿ ಏನು ಅವ್ರಿಗೆ ಅನುದಾನ ಕೊಡ್ತಾ ಇಲ್ಲ. ಬಿಜೆಪಿ MLAಗಳಿಗೆ ಏನು ಕೊಡ್ತಾ ಇಲ್ಲ, ಎಲ್ಲ ಕಾಂಗ್ರೆಸ್ನವ್ರಿಗೆ ಕೊಡ್ತಾವ್ರೆ, ಅವ್ರಿಗೆ ಬೇಕಾದವ್ರಿಗೆ. ನಮ್ಮ ಸುರೇಶ್ ಗೌಡ್ರಿಗೆ ಇನ್ನೂ ಅನುದಾನ ಕೊಟ್ಟು ಇನ್ನೂ ಕೆಲಸ ಮಾಡೋಕ್ಕೆ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಕೇಳ್ತಾರೆ. ಅಲ್ಲ, ಈಗ ಜನಗಳು ಏನಾದ್ರು ಸಮಸ್ಯೆ ಹೇಳೋದಕ್ಕೆ ಸಿಗ್ತಾರ? ಸಿಗ್ತಾರೆ ಸರ್, ಯಾವಾಗಲೂ ಸಿಗ್ತಾರೆ. ಬಣಬರ ಗೇಟ್ಗೆ ಹೋದ್ರು ಸಿಗ್ತಾರೆ, ಇಲ್ಲೂ ಬರ್ತಾ ಇರ್ತಾರೆ. ಬಿಜೆಪಿ MLA ಅಂತ ಅನುದಾನ ಬರ್ತಾ ಇಲ್ವಾ, ಹೇಗೆ ಅಂತ? ಸರ್, ಬಿಜೆಪಿ MLA ಅಂತಲೇ ಅನುದಾನ ಕೊಡ್ತಾ ಇಲ್ಲ ಅವರು. ಯಾಕೆಂದರೆ ಹಿಂದೆ ಈಗ ನೋಡ್ಕೊಂಡ್ರೆ ಆ ಸರ್ಕಾರದಲ್ಲಿರೋವಂಥ ಶಾಸಕರೇ ಹೇಳ್ತಾವ್ರೆ, ಅವ್ರಿಗೂ ಸಹ ಕೊಡ್ತಾ ಇಲ್ಲ. ಈಗಿರೋ MLA ನಮಗಿಂದ ಹೇಳ್ಕೊಡ್ತಾರೆ. ಇವ್ರು ಸರ್ಕಾರ ಅಷ್ಟು ಸರ್ಕಾರ, ನಮ್ಮ ಶಾಸಕರು ಬಿಜೆಪಿ ಇಡೀ ರಾಜ್ಯದಲ್ಲಿ ಸುರೇಶ್ ಗೌಡ ಅಂತ MLA ಎಲ್ಲೂ ಇಲ್ಲ ಅಂತ ಬಿರುದು ಕೊಟ್ಟಿದ್ದಾರೆ. ಶಾಸಕರು ಈಗ ಹೋರಾಟ ಅಂತೆಲ್ಲ ಹೋಗಿ ಹೇಮಾವತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಹೇಗೆ ಕೈಗೆ ಸಿಗ್ತಾರಾ? ಹೇಗೆ ಕೈಗೆ ಸಿಗ್ತಾರೆ ಸರ್? ಪ್ರತಿಯೊಂದು ಈಗಿನ ನೋಡಿದ್ರಲ್ಲ, ಮೊನ್ನೆಲ್ಲ ರೈತರ ಹೋರಾಟಕ್ಕೆ ಅವರು ಅದರಲ್ಲಿ ಫಸ್ಟ್ ಇರ್ತಾರೆ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರಿಗೆ ಇವತ್ತು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಕೌನ್ಸಿಲರ್ ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. MLA ಅವರು ಅಷ್ಟು ಕೆಲಸ ಮಾಡಿದ್ರೆ ನೀವು 12 ಗಂಟೆಲಿ ಫೋನ್ ಮಾಡಿ ಸ್ಪಂದಿಸ್ತಾರೆ ಸರ್. ಈಗ ಚುನಾವಣೆಯಲ್ಲಿ ಕೊಟ್ಟಿದ್ದಂಥ ಆಶ್ವಾಸನೆಗಳನ್ನ ಈಡೇರಿಸಿದಾರ ಹೇಗೆ? ಮಾಡಿದ್ದಾರೆ ಸರ್, 90 ಭಾಗ ಮಾಡಿದ್ದಾರೆ. ನಮ್ಮ ಶಾಸಕರು ಮನೆ ಬಾಗ್ಲಿಗೆ ಹೋಗಿ ಬೇಡಿದ್ರು ಅನುದಾನ ಕೊಡ್ತಾ ಇಲ್ಲ. ಅವರು ಮನೆ ಬಾಗ್ಲಿಗೆ ಹೋಗಿ ಭಿಕ್ಷಾ ಬೇಡ್ದಂಗೆ ಬೇಡಿ ನನಗೆ ಬರೋ ಅಂತ ನಾನು ಪಾಲ್ ಕೊಡಿ ಅಂತ ಕೇಳ್ತಿದ್ರು ಸುರೇಶ್ ಗೌಡ್ರಿಗೆ ಅವರು ಅನುದಾನ ಕೊಡ್ದಂಗೆ ಇವತ್ತು ಮಲ್ತಾಯಿ ಧೋರಣೆ ಮಾಡ್ಕೊಂಡು ಕಾಂಗ್ರೆಸ್ ಸರ್ಕಾರ ಬಿಜೆಪಿಯವ್ರನ್ನ ಒಂದು ಮಲ್ತಾಯಿ ಧೋರಣೆ ಒಳಗೆ ಗುರುತಿಸ್ಕೊಂಡು ಬರ್ತಾ ಇದೆ. ಹಂಗಾಗಿ ಇವತ್ತು ನಮ್ಮ ಸಾಹೇಬರು ಸ್ವಂತ ಹಣದಿಂದ ಅವ್ರಿಗೇನು ಎಲ್ಲಿ ಬರುತ್ತೋ ಗೊತ್ತಿಲ್ಲ, ಸ್ವಂತ ಹಣದಿಂದ ನಿಂತ್ಕೊಂಡು ಇವತ್ತು ಈ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಸಿ ಕ್ಷೇತ್ರ ಋಣ ತೀರಿಸ್ತಾರೆ. ಎನಿ ಟೈಮ್ ಬಾಣವರ ಆಫೀಸಲ್ಲೇ ಇರ್ತಾರೆ. ಬೆಳಿಗ್ಗೆ ನೈಟು 10 ಗಂಟೆವರೆಗೂ ಇದ್ದಿರ್ತಾರೆ. ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೂ ಜನಸಂದರ್ಶನ ಮಾಡ್ತಾರೆ. ಜನಗಳು ಕಷ್ಟ ಸುಖ ಏನೇ ಆಗಲಿ ಆಫೀಸಿಗೆ ಫೋನ್ ಮಾಡೋದು, ಕೆಲಸ ಮಾಡ್ಕೊಡೋದು ಮಾಡ್ತಾ ಇರ್ತಾರೆ ಸರ್. ನಮ್ಮ ಗೌಡರು ಶಕ್ತಿ ಮೀರಿ ಹೋರಾಟ ಮಾಡ್ತಾರೆ, ರೈತರು ಒಳ್ಳೆ ರೀತಿಲಿ ಕೆಲಸ ಮಾಡ್ತಾರೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ನಿಮ್ಮ MLA ಅವ್ರಿಗೆ? 100. ನಾವು ಅದೃಷ್ಟ ಮಾಡಿದ್ದ ಇಂಥ MLAನ ನಾವು ನಮ್ಮ ಕ್ಷೇತ್ರದಲ್ಲಿ ಪಡ್ಕೊಳ್ಳೋಕ್ಕೋಸ್ಕರನ. ಆದ್ದರಿಂದ ಭಾಳ ಉತ್ತಮವಾದ ವ್ಯಕ್ತಿ. ನಮ್ಮ ಆಜುಬಾಜು ಇರೋ ಹಳ್ಳಿಗಳಲ್ಲಿರೋಂಥ ದೇವಸ್ಥಾನಗಳೆಲ್ಲ ಎಲ್ಲ ಮೂಲೆಗೆ ಬಿದ್ದಿತ್ತು. ಎಲ್ಲ ಈಗ ಮುಂಚೂಣಿ ಒಳಗೆ ಎಲ್ಲ ದೇವಸ್ಥಾನಗಳು ಲಕ ಅಂತ ಹೊಳಿತಾ ಇದ್ದಾವೆ. ಬಿದ್ದಿರೋ ದೇವಸ್ಥಾನಗಳನ್ನೆಲ್ಲ ಒಳ್ಳೊಳ್ಳೆ ದೇವಸ್ಥಾನ ಕಟ್ಟಿಸ್ತಾವ್ರೆ. ಅದರಿಂದ ನಾವು ಅದೃಷ್ಟ ಮಾಡಿದ್ದು ಅಂತ ಹೇಳ್ಕೊಂತೀವಿ. MLA ಅವರು 3 ಬಾರಿ ನಿಂತವ್ರೆ, ಇನ್ನು 7 ಬಾರಿ ನಿಂತ್ರು ಅವರೇ ಗೆಲ್ಲೋದು. ಅವ್ರ ಅಪೋಸಿಟ್ ಕ್ಯಾಂಡಿಡೇಟ್ಗಳು ಯಾರು ಏನು ಮಾಡೋಕ್ಕಾಗಲ್ಲ. ಈಗ ಚುನಾವಣೆಯಲ್ಲಿ ಕೊಟ್ಟಂಥ ಆಶ್ವಾಸನೆಗಳನ್ನ ಈಡೇರಿಸಿದಾರ ಹೇಗೆ? ಅವರು ಏನು ಈಡೇರಿಸಿದ್ರು, ಸರ್ಕಾರ ತಂದು ಮಾಡ್ತೀನಿ ಅನ್ನೋ ಶಕ್ತಿ ಮೇಲೆ ಈಡೇರಿಸಿದ್ರು. ಅವ್ರು ಈಗ ಈಡೇರ್ಸೋಕ್ಕಾಗದಿದ್ದ ಸ್ವಂತ ದುಡ್ಡಲ್ಲಿ ಕೈಲಾದಷ್ಟನ್ನ 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ದೇವಸ್ಥಾನಕ್ಕೆ ದುಡ್ಡು ಕೊಟ್ಟು ಒಂದು ಸಹಾಯ ಮಾಡ್ತಾವ್ರೆ. ಹೆಂಗ್ ಕೆಲಸ ಮಾಡ್ತಾ ಇದಾರೆ? ಮಾಡ್ತಾರೆ ಸರ್, ಕೆಲಸ ಮಾತ್ರ ಫೈನು. MLAಗೆಲ್ಲ ಫೈನು ಅಂದ್ರೆ ಸುರೇಶ್ ಗೌಡ್ರು. ಜನರಿಗೆಲ್ಲ ಸಿಗ್ತಾರಾ? ಸಿಗ್ತಾರೆ ಸರ್, ಯಾವ ಬೇಟೆ ಆದ್ರೂ ಸಿಗ್ತಾರೆ. ಫೋನ್ ಮಾಡೋದ್ರು ಯಾವ ಬೇಕಾದ್ರೂ ಸಿಗ್ತಾರೆ ಸರ್. ಅವ್ರಿಗೆ ಸರ್ಕಾರದಿಂದ ಅನುದಾನನೇ ಬರ್ತಾ ಇಲ್ಲ, ಏನು ಕೆಲಸ ಮಾಡ್ತಾರೆ ಸರ್? ಆದಷ್ಟು ಅವರು ಶಕ್ತಿ ಮೀರಿ ಬರೋದ್ರಲ್ಲಿ ಏನೋ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಅನುದಾನ ಕೊಟ್ಟರೆ ತುಂಬ ಅತ್ಯದ್ಭುತವಾಗಿ ಕೆಲಸ ಮಾಡ್ತಾರೆ. ಸುರೇಶ್ ಗೌಡರು ಹಿಂದೆ ಅವ್ರು ಗೆದ್ದಿದ್ದಾಗಂತೂ ನಮ್ಮ ತುಮಕೂರು ಗ್ರಾಮಾಂತರ ಅನ್ನೋದು ಒಂದು ನೋಡೋಕ್ಕೆ
ತಿರುಗಿ ನೋಡ್ಬೇಕಾದ ಆ ಲೆಕ್ಕಾಚಾರಕ್ಕೆ ಮಾಡಿದರು. ಈಗ ಅನುದಾನನೇ ಕೊಡ್ತಾ ಇಲ್ಲ. ಅವ್ರು ಎಲ್ಲಿ ಕೆಲಸಗಳು ಮಾಡೋಕ್ಕಾಗುತ್ತೆ? ಪ್ರತಿ ದಿವಸ ತುಮಕೂರು ಗ್ರಾಮಾಂತರದಾಗ ಎಲ್ಲಾನ ಒಂದು ತಾವು ಹೋಗೋರು ಸಿಕ್ಕೇ ಸಿಗೋರು. ನನ್ನ ಕ್ಷೇತ್ರ ಜನ ನನ್ನ ಕಾರ್ಯಕರ್ತರು ಅಂತ ನೋಡೋಕೆ ಬಂದೇ ಬರೋರು. ಈಗ ಗೂಳೂರಿನ ಮುಖ್ಯ ರಸ್ತೆಯ ಆಟೋ ನಿಲ್ದಾಣದ ಬಳಿ ಇದ್ದೀನಿ. ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಡ್ತಾ ಇದೆ, ಹಂಗಾಗಿ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ, ಹಂಗಾಗಿ ಅಭಿವೃದ್ಧಿ ಮಾಡಕ್ ಆಗ್ತಾ ಇಲ್ಲ ಅನ್ನೋಂಥದ್ದು. ಸರ್ ಕೇಳಿ, ಅನುದಾನ ಕೊಟ್ಟೇ ಕೊಡ್ತಾರೆ. ಯಾವ ಸರ್ಕಾರ ಆದ್ರೂ ನಾನು ಹೋಗಿ ಕೇಳಿರಲ್ವಾ ಸರ್? ನನ್ಗೆ ಹೊಟ್ಟೆ ಎಸ್ತಿದೆ, ನಂಗೆ ಊಟ ಕೊಡಿ ಅಂದಾಗ ಸರ್ಕಾರ ಆದ್ರಿಂದ ಯಾರಾದ್ರೂ ಕೊಟ್ಟೇ ಕೊಡ್ತಾರೆ. ಈಗ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತ ಆಶ್ವಾಸನೆಗಳನ್ನ ಎಷ್ಟು ಈಡೇರಿಸಿದ್ದಾರೆ ನಿಮ್ಮ ಶಾಸಕರು ಅಂತ? ಸರ್ ಯಾವ್ದು ಈಡೇರಿಸಿಲ್ಲ ಸರ್. ಎಲ್ಲಿದೆ ಕೇಳಿ, ಅವರೇ ಬಂದು ನಾನು ಇಂಥದ್ದು ಮಾಡಿದ್ದೀನಪ್ಪ ಅಂತ ತೋರ್ಪಡೆ ಮಾಡಲಿ ಸರ್. ಸುಮ್ಮನೆ ಗುದ್ಲಿ ಪೂಜೆ ಮಾಡ್ತಿದ್ದಾರೆ, ಹೋಗ್ತಾ ಇದ್ದಾರೆ. ಈಗಲೇ ಲೆಕ್ಕ ಕೇಳಿಲ್ಲ, ಗೂಳೂರಿಂದ ಸೀದಾ ದೊಡ್ಡಸರಂಗಿವರೆಗೂ ರೋಡ್ ಹದ್ಗೆಟ್ಟಿದೆ, ಒಂದು ಕಾಮಗಾರಿ ಮಾಡಿಸಿಲ್ಲ, ಒಂದು ಯಾವುದೇ ಒಂದು ಚರಂಡಿಗಳು ಮಾಡಿಸಿಲ್ಲ, ಎಲ್ಲ ಮಾಡ್ತಾ ಇಲ್ಲ, ಯಾವುದು ಕಾಮಗಾರಿ ಮಾಡಿಲ್ಲ ಸರ್. 10ರವರೆಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? ಯಾರಿಗೆ MLA ಸರ್ 0 ಪಾಯಿಂಟ್ ಕೊಡ್ತೀವಿ ಸರ್. ಕೆಲಸ ಮಾಡ್ತಾ ಇದ್ದಾರಾ? ಮಾಡ್ತಾರೆ, ಅವ್ರ ಕಡೆ ಅವ್ರದ್ದು, ನಮ್ಮ ಕಡೆ ಕೆಲಸ ಇಲ್ಲ. ಸುರೇಶ್ ಗೌಡ್ರದ್ದು ಕೆಲಸ ನಡೀತಾ ಇರೋದು, ಅವರೆಲ್ಲ ಮಾಡ್ಕೊಡ್ತಾರೆ. ಅಲ್ಲ, ಈಗ ಗ್ಯಾರಂಟಿಗಳೆಲ್ಲ ಸಿಗ್ತಾ ಇದೆಯಾ? ಸಿಗ್ತಾ ಇತ್ತಣ್ಣ, ಗೃಹಲಕ್ಷ್ಮಿ ಎಲ್ಲ ಸಿಗ್ತಾ ಇತ್ತಣ್ಣ. ಗೃಹಲಕ್ಷ್ಮಿದು ಒಂದ್ ಸ್ವಲ್ಪ ಒಂದ್ ದಿವಸ ಹಾಕ್ತಾರೆ, ಒಂದ್ ತಿಂಗಳು ಹಾಕಲ್ಲ, ಆತರ ಮಾಡ್ತಾರೆ ಗೃಹಲಕ್ಷ್ಮಿ ಪತ್ರನ. ಸುರೇಶ್ ಗೌಡ್ರದ್ ಮಾತ್ರ ಎಲ್ಲ ನಡೀತಾ ಇತ್ತು ಕೆಲಸ. ನಮ್ಮ ಕಡೆ ಜಾಸ್ತಿ ಅವ್ರದ್ದೇ ಕೆಲಸ ನಡೀತಾರ. ಸುರೇಶ್ ಗೌಡ್ರದ್ದು ಹೆಂಗೆ ಕೆಲಸ ಮಾಡ್ತಾರ ಕ್ಷೇತ್ರದಲ್ಲಿ? ಮಾಡ್ತಾರಣ್ಣ, ಏನೇನ್ ಕೆಲಸ ಮಾಡ್ತಾವ್ರೆ? ಅವರು ಸ್ಕೂಲ್ಗಳ ಬಗ್ಗೆ, ಆಮೇಲೆ ಈ ಮಕ್ಳುಗಳಿಗೆ ಆ ಸ್ಕೂಲಲ್ಲಿ ಏನಾದ್ರು ಫೆಸಿಲಿಟಿ ಬೇಕಾದ್ರೆ, ಜನರಿಗೆ ಏನಾದ್ರು ಆಗ್ಬೇಕಾದ್ರೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾವ್ರೆ. ನಾವಿವಾಗ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಕೈದಾಳ ಗ್ರಾಮದಲ್ಲಿದ್ದೀವಿ. ನಿಮ್ಮ ಕ್ಷೇತ್ರದಲ್ಲಿ ಸುರೇಶ್ ಗೌಡ್ರು ಜನಗಳ ಸಮಸ್ಯೆಗೆ ಸ್ಪಂದಿಸ್ತಾ ಇದಾರೆ, ಹೆಂಗೆ ಸರ್? ಸರ್ ಸ್ಪಂದಿಸ್ತಾ ಇದ್ದಾರೆ, ತುಂಬಾ ಜನ ಸ್ಪಂದಿಸ್ತಾ ಇದ್ದಾರೆ, ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಬರ್ತಾರ ಕ್ಷೇತ್ರಕ್ಕೆ? ಬರ್ತಾರೆ ಸರ್, ಬರ್ತಾನೆ ಇರ್ತಾರೆ. ಏನು ಅಭಿವೃದ್ಧಿ ಕಾರ್ಯಗಳೆಲ್ಲ ನಡೀತಾ ಇದೆಯಾ, ಹೇಗೆ ಅಂತ? ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ, ಆದ್ರೆ ಏನ್ ಮಾಡ್ತೀರಾ, ಬೇರೆ ಪಕ್ಷ ಇರೋದ್ರಿಂದ ಅವ್ರಿಗೆ ದುಡ್ಡು ಬಿಡುಗಡೆ ಆಗ್ತಾ ಇಲ್ಲ, ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಇವಾಗಿನ 2 ವರ್ಷದಿಂದ ಬರೀ ಪೇಪರ್ MLA ಆಗವ್ರೆ, ಸರ್ಕಾರದಲ್ಲಿ ಅನುದಾನ ಬರ್ತಿಲ್ಲ, ಅದರಿಂದ ಕಾಮಗಾರಿಗಳು ಏನೂ ನಡೀತಾ ಇಲ್ಲ. ಬಟ್ ಬ್ಯಾಕ್ 5 years 10 years ಬ್ಯಾಕಲ್ಲಿ ನಿರಂತರ 24 hours ಅವರು ಕ್ಷೇತ್ರದಲ್ಲೇ ಇರ್ತೀವಿ. ಅನುದಾನ ಬಂದ್ಲಿ ನಾನು ಇದನ್ನು ಮಾಡಿ ಅಂತ ಹೇಳಿ ಮಾಡಿಸ್ತಿದ್ರು. ಆದರೆ ಹೋದ್ಸತಿ ಬೇರೆ ಮಾಜಿ ಇರೋದ್ರಿಂದ ಆ ಟೈಮಲ್ಲೂ ಕೆಲಸ ಆಗಲಿಲ್ಲ. ಈಗ ಗೆದ್ದಂಥ ಸಮಯದಲ್ಲೂ 2 ವರ್ಷದಿಂದ ಬರೀ ಪೇಪರ್ MLA ಆಗವ್ರೆ, ಸರ್ಕಾರದಿಂದ ಅನುದಾನ ಬರ್ತಿಲ್ಲ, ಗ್ಯಾರಂಟಿಗಳಲ್ಲೇ ಎಲ್ಲ ಸರ್ಕಾರ ಮುಳುಗೋಗಿದೆ. ಗೋಪುರ ಕಟ್ಟವ್ರೆ, ಒಳಗಡೆಗೆಲ್ಲ ಸುಣ್ಣ ಇತ್ತು, ಸುಣ್ಣ ತೆಗೆದವ್ರೆ, ಚೌಟ್ರಿ ಕಟ್ಟವ್ರೆ. ಇನ್ನು ಶಕ್ತಿ ಮೀರಿ ಕೆಲಸ ಮಾಡ್ತಾರೆ ಈ ಊರಾಗೆ. ಕ್ಷೇತ್ರದಲ್ಲೆಲ್ಲ ಸಿಗ್ತಾರ ಜನಗಳ ಕೈಗೆ, ಅಥವಾ ಬರ್ತಾರ ಇಲ್ಲೆಲ್ಲಾದ್ರು? ಬರ್ತಾರ? ಈಗ 2 ವರ್ಷ ಆಯ್ತು ಅವ್ರು MLA ಆಗಿ, ಇನ್ನು 3 ವರ್ಷ ಇದೆ. ಹೇಳಿದ್ದು ಕೆಲಸಗಳು ಅಂದ್ರೆ ಆಶ್ವಾಸನೆಗಳು ಕೊಟ್ಟಿದ್ನೆಲ್ಲ ನೆರವೇರಿಸಿದಾರ, ಹೆಂಗೆ ಅಂತ? ಸರ್ ಮಾಡ್ತಾರೆ ಸರ್, ಮಾಡ್ತಾರೆ ನಂಬಿಕೆ ಐತಿ. ನಾವೀಗ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಎತ್ತೇನಹಳ್ಳಿ ಗ್ರಾಮದಲ್ಲಿದ್ದೀವಿ. ಲಾಸ್ಟ್ ಟೈಮ್ ಹಿಂದೆ ಶಾಸಕರಾದ ಒಳ್ಳೆ ಕೆಲಸನ ಮಾಡಿದ್ದಾರೆ, ಈಗಲೂ ತಮ್ಮ ಕೈಲಾದಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರು ಸ್ಪಂದಿಸ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ. ಕೈದಾಳದಲ್ಲಿ ಪಕ್ಕದಲ್ಲಿ ಕೈದಾಳದಲ್ಲಿ ಚೌಟ್ರಿ ಅಭಿವೃದ್ಧಿ ಹಿಂದೆ ಮಾಡಿದ್ರು, ಈಗಲೂ ಅದನ್ನು ಮುಂದುವರಿಸಿದ್ದಾರೆ. ಕೆಲಸ ಆಗ್ತಾ ಇದೆ, ಚೆನ್ನಾಗಿ ಪರವಾಗಿಲ್ಲ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ತಾವ್ರೆ. ಅನುದಾನ ಬರ್ತಾ ಇಲ್ಲ ಅವ್ರಿಗೆ. ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡಿರು. ಈಗ ಕಾಂಗ್ರೆಸ್ ಸರ್ಕಾರ ಅನುದಾನ ಬರ್ತಾ ಇಲ್ಲ, ಸ್ವಲ್ಪ ಇದ್ರೊಳಗೆ ಮಾಡ್ತಾವ್ರೆ. ಎಲ್ಲ ಮಾಡ್ತೀನಿ ಅಂತ ಹೇಳೋದ್ರು ಮೊನ್ನೆಲ್ಲ, ಈ ಪೂಜೆ ಮಾಡ್ಯವ್ರೆ, ಮಾಡ್ತಾವ್ರೆ. ಬರ್ತಾರ ಇಲ್ಲಿ ಕೈದಾಳಕ್ಕೆಲ್ಲ ಬಂದಿದಾರ? ವಾರಕ್ಕೊಂದ್ಸರಿ ಬರ್ತಾರೆ. ಏನೇನ್ ಮಾಡಿದಾರೆ ಇಲ್ಲಿ ಕೈದಾಳದಲ್ಲಿ? ರೋಡ್ ಮಾಡ್ಸವ್ರೆ, ಚೌಟ್ರಿ ಮಾಡ್ಸವ್ರೆ, ದೇವಸ್ಥಾನ ಪಾರ್ಕ್ ಮಾಡ್ಸವ್ರೆ, ಎಲ್ಲ ಮಾಡ್ಸವ್ರೆ. ಚೆನ್ನಾಗಿ ಮಾಡ್ತಿದ್ದಾವೆ ಸರ್ ಕೆಲಸ. ಅವ್ರ ಬಗ್ಗೆ ಮಾತಾಡಂಗೆ ಇಲ್ಲ. ಕೆಲಸ ಅವ್ರ ಸರ್ಕಾರ ಇದ್ದಾಗ 900 ಕೋಟಿ ಮೇಲ್ ತಂದು ಈ ಕ್ಷೇತ್ರದನ್ನ ಮಾದರಿ ಕ್ಷೇತ್ರ ಮಾಡ್ಯಾವ್ರಿ. ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಆಗಲ್ಲ. ಅಂತ ಶಾಸಕರು ಈ ಕ್ಷೇತ್ರ ಬರ್ಬೇಕು ಅಂದ್ರೆ ನಾವು ಪುಣ್ಯ ಮಾಡಿದ್ದು ಅಂತ. ಅಣ್ಣ 2 ವರ್ಷ ಆಯ್ತು MLA ಆಗಿ, ಒಂದಿಸ್ಕೂ ಬಂದಿಲ್ಲ, ಬಂದಿಲ್ಲ. ಏನು ಕೆಲಸ ಏನು ಆಯ್ತಾ ಇಲ್ವಾ? ಏನೂ ಆಗಿಲ್ಲ. ಏನಾರ ಮಾಡಿಸ್ತೀವಿ ನಿಮ್ಮೂರಿಗೆ ಅಂತ ಏನಾರು ಹೇಳಿದ್ರಾ? ಹೇಳ್ತಾರೆ ಬಾಯ್ ತುಂಬಾನ, ಮಾಡಿಲ್ಲ. ಪ್ರತಿ ವಾರದಲ್ಲಿ 2 ಸತಿ ಈ ಕ್ಷೇತ್ರ ಈ ಎತ್ತನಹಳ್ಳಿಗೆ ಬಂದೇ ಬರ್ತಾರೆ ಸರ್ ಅವರು.
ದೇವಸ್ಥಾನ ನೋಡ್ತಾರೆ. ಇದೇ ಸರ್ಕಾರಿ ಸ್ಕೂಲ್ನ ಫಸ್ಟ್ ಅವರು ಇದನ್ನ ಮಾಡಿದ್ರು ಸರ್, ದತ್ತು ತಗೊಂಡಿದ್ರು. ಆಮೇಲೆ ಆ ಕೊಂಡದಲ್ಲಿ ಇನ್ಸಿಡೆಂಟ್ ಆಯ್ತು ಸರ್, ಇನ್ಸಿಡೆಂಟ್ ಆಯ್ತು ಜಾತ್ರೆ ಟೈಮಲ್ಲಿ. ಅವಾಗ ಎಷ್ಟೋ ಜನಕ್ಕೆ ಕೊಂಡದಲ್ಲಿ ಸುಟ್ಟೋಗಿರೋರ್ಗೆ ಅವ್ರು ದೊಡ್ಡ ಸ್ವಂತ ದುಡ್ಡಿಂದಾನೇ ಹಾಸ್ಪಿಟಲ್ ಖರ್ಚಿಕ್ಕಿ ಅವ್ರು ಇದನ್ನ ಮಾಡಿ, ಅವಾಗ ಮುಖ್ಯಮಂತ್ರಿ ಇವರಾಗಿದ್ರು, ಅವ್ರ ಕಡೆಯಿಂದ ಎಲ್ಲರಿಗೂ ದುಡ್ಡು ಕೊಡಿಸಿ ಎಲ್ಲ ಇದನ್ನ ಮಾಡಿದ್ರು ಸರ್. ಅಂತ ವ್ಯಕ್ತಿ ಕಣಕಣದಲ್ಲೂ ಇರಬೇಕು ಸರ್, ನಮ್ಮ ಮಣ್ಣಿನ ಕಣಕಣದಲ್ಲೂ ಅಂತ ಒಬ್ಬ ಶಾಸಕ ನಮ್ಮ ಈ ಗ್ರಾಮಾಂತರ ಕ್ಷೇತ್ರದಲ್ಲಿ ಇರಬೇಕು. ಯಾರು MLA ಅಂತಾನೆ ಗೊತ್ತಿಲ್ಲ ನಮ್ಗೆ. ಕೆಲಸಗಳು ಸರ್, ಚುನಾವಣೆ ಸಂದರ್ಭದಲ್ಲಿ ಹೇಳಿದಂತ ಕೆಲಸಗಳು ಏನಾರು ಮಾಡಿಲ್ಲ ಸರ್, ಯಾವ್ದು ಮಾಡಿಲ್ಲ. ಗೌರಿಶಂಕರ್ ಇದ್ರಲ್ಲ, ಅವ್ರು ಚೆನ್ನಾಗಿದೆ, ಅವ್ರು ಚೆನ್ನಾಗಿದೆ, ಎಲ್ಲಾದ್ರಲ್ಲೂ ಅವ್ರು ಚೆನ್ನಾಗಿದ್ರು. ಈಗ ಏನಿದೆ ಒಂದು 4-5 ಕಿಲೋಮೀಟರ್ ಗುಂಪುನಹಳ್ಳಿ ರಸ್ತೆ ಇದೆಯಲ್ಲ, ರೋಡೇ ಇಲ್ಲ ಅಲ್ಲಿ, ರೋಡ್ ಮಣ್ ರೋಡ್. ಅಲ್ಲ, ಏನ್ ಆಶ್ವಾಸನೆ ಕೊಟ್ಟಿದ್ರು ಆಧಾರ ಮಾಡಿದಾರ? ಈಗ ಯಾವ್ದು ಮಾಡಿಲ್ಲ ಸರ್, ಯಾವ್ದು ಮಾಡೋದು ಇಲ್ಲ, ಯಾವ್ದು ಮಾಡೋದಿಲ್ಲ. ಜಾತಿ ಬಗ್ಗೆ ಮಾತಾಡ್ತಾರ ಅಷ್ಟೇ. MLA ಅವ್ರು ಕೆಲಸ ಮಾಡ್ತಾವ್ರ? ಹೆಂಗೆ ನಿಮ್ ಕ್ಷೇತ್ರದಲ್ಲಿ ಬರ್ತಾರ? ಮಾಡ್ತಾರಣ್ಣ, ಅವರೇ ಸಖತ್ತಾಗಿ ಮಾಡೋದು ಎಲ್ಲ. ನಾವು ನಮ್ಮೂರ್ಗೆ ಫೇಮಸ್ ಅವರು. ಕೆಲಸ ಮಾಡೋದ್ರಲ್ಲಿ, ಸ್ಕೂಲಲ್ಲಿ ಎಲ್ಲ ಮಕ್ಳ ಬಗ್ಗೆ ಎಲ್ಲದ್ರಲ್ಲೂ ಅವರೇ ಅಷ್ಟು. ಇವತ್ತು ಅವ್ರು ಬಂತು ಅಂದ್ರೆ ಜನಗಳೆಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅವರಿಂದ ಎಲ್ಲಾನು. ಆ ಥರ ಎಲ್ಲ ಮಾಡ್ಕೊಂಡು ನಮ್ಮ ದೇವಸ್ಥಾನ ಅಂದ್ರೆ ಅವರಿಂದಲೇ ಎಲ್ಲ ಇದಾಗ್ತಾ ಇರೋದು ದೇವಸ್ಥಾನ. ಅವ್ರು ಬರಲಿಲ್ಲ ಅಂದ್ರೆ ವಾರಕ್ಕೊಂದ್ಸಲಿನಾರಾಗಲಿ ಬಂದು ದೇವಸ್ಥಾನ ನೋಡ್ಕೊಂಡು ಜಯದ್ ಮಾಡ್ರಿ ಅಂತ ಊರ್ ಜನಕ್ಕೆಲ್ಲ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಅವರು. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ನಾಗವಲ್ಲಿ ಗ್ರಾಮದಲ್ಲಿ ನಾವಿದ್ದೀವಿ. ನಿಮ್ಮ ಕ್ಷೇತ್ರದ ಶಾಸಕರ ಕಾರ್ಯವೈಖರಿ ಹೆಂಗಿದೆ ಸರ್? ಎಲ್ಲರೂ ಸರ್ ಕ್ಷೇತ್ರದವ್ರು ಅವರ ಇಲ್ವೋ ನಮಗೆ ಗೊತ್ತಾಗ್ತಿಲ್ಲ. ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ಬಿಡಿ, ಗೆದ್ದಾಗಿಂದ ಹಳ್ಳಿ ಕಡೆಗೆ ಬಂದೇ ಇಲ್ಲ ಬಿಡಿ. ಹಳ್ಳಿ ಕಡೆ ಅವ್ರ ಮಕ್ಕನೇ ನೋಡಿದ್ರೆ ಎಷ್ಟೋ ಜನ. ಸುತ್ತಮುತ್ತ ಚಿಂತಾಕಾಡ ಆಗ್ಬಿಟ್ಟಿದೆ. ಒಂದು 50 ಸಲ ಕಂಪ್ಲೇಂಟ್ ಮಾಡಿದೀವಿ, ಅವ್ರ ಅಧಿಕಾರಿಗಳು ಬಂದಿಲ್ಲ. ಇವ್ರ ಗಮನಕ್ಕೂ ತಂದಿದೀವಿ, ಇವರು ಕ್ಯಾರೆ ಅಂತಿಲ್ಲ ಶಾಸಕರು. ಪಾಪ ರೈತರು ತೋಟಕ್ಕೆ ಹೋಗಿ ನೀರು ಕಟ್ಟಕ್ಕಾಗ್ತಿಲ್ಲ, ಮಕ್ಕಳು ಮರಿ ಈಚೆ ಬರೋಕ್ಕಾಗ್ತಿಲ್ಲ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಸತತ ಒಂದು ವರ್ಷದಿಂದ ಕರೆಂಟ್ ಇಲ್ಲ ಅಂತ ಸರಿಯಾಗಿ ರೈತರಿಗೆ ಅದನ್ನು ಹೇಳಿದೀವಿ, ಬಟ್ ಅದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಜನಗಳಿಗೆ ಸ್ಪಂದಿಸ್ತಾ ಇದಾರಾ? ಸಿಗ್ತಾರಾ? ಕ್ಷೇತ್ರಕ್ಕೆ ಬರ್ತಾರ? ಹೆಂಗೆ ಸಂಸಾರಣ್ಣ? ಎಲ್ಲಿ ಬಡವ್ರ ಬಗ್ರಿಗೆ ಏನ್ ಆಧಾರ ಮಾಡ್ಯವ್ರೆ? ಮನೇಲ್ದವ್ರಿಗೆ ಮನೆ ಕೊಟ್ಟಾರ, ಇಲ್ಲ ಗಾಗ್ರ ಮೂಗ್ರಿಗೆ ಏನ ಎಲ್ಪ್ ಮಾಡ್ಯವ್ರ? ಏನ್ ಮಾಡ್ಯವ್ರಿ? ಆ ಕ್ಷೇತ್ರಕ್ಕೂ ಬರ್ತಾ ಇಲ್ಲ. ಗೆದ್ದವ್ರೆ ಅವ್ರ ಮನೆಗವ್ರಿ. ಇಂಥ ಸಿಟಿಗಳ ಕಡೆ ಮಾಡ್ತಾರೆ, ಹಳ್ಳಿಗಳ ಕಡೆಗೆ ಏನ್ ಮಾಡ್ಯವ್ರಿ ಅಲ್ಪ? ನಮ್ಮೂರಿಗೆ ಬಂದು ಆಲೆ ಆಯ್ತು ಬಿಡು. ಆ ಓಟ್ನಾಗೆ ಗೆದ್ದಿದ್ರಲ್ಲ, ಅವಾಗ ಬಂದ್ ಮಕ ತೋರ್ಸಿರೋದು, ಅಂತ ತಕ ಬಂದೇ ಇಲ್ಲ. ನಮ್ಮೂರಿಗೆ ರೋಡೇ ಇಲ್ಲ. ಯಾವ ಊರು? ಚಿಕ್ಕಾಪುರ. ಯಾವಾಗ ಬಂದಿದ್ರಿ ನಿಮ್ಮೂರಿಗೆ ಲಾಸ್ಟ್? ನಮ್ಮೂರಿಗೆ ಲಾಸ್ಟ್ ಅದೆಲ್ಲ 2 ವರ್ಷ 3 ವರ್ಷ ಎಲೆಕ್ಷನ್ ಟೈಮ್ನಾಗ. ಬಡವ್ರ ಬಗ್ರಿಗೆ ಹೆಲ್ಪ್ ಮಾಡ್ಬೇಕು ತಾನೆ. ಏನ್ ಹೆಲ್ಪ್ ಮಾಡ್ಯಾರೆ? ಅಟ್ಲೀಸ್ಟ್ ಏನು ಬೇಡ, ರೋಡ್ ಬೇಡವಾ? ರೋಡ್ ಗೊತ್ತಿಲ್ಲ. ಹೆಂಗ್ ಕೆಲಸ ಮಾಡಿದ್ದಾರೆ ಸರ್ ನಿಮ್ ಕ್ಷೇತ್ರದಲ್ಲಿ? ಅವರು ಮಾಡವ್ರೆ, ಮಾಡೋವಷ್ಟು. ಏನೇನ್ ಮಾಡವ್ರೆ? ಏನೇನ್ ಮಾಡ್ಯ ಅಂದ್ರೆ ದೊಡ್ಡವ್ರಿಗೆ ಮಾಡಿರೋದು ಅಷ್ಟೇ. ಕೂಲಿ ಮಾಡೋರ್ನ ಕಣ್ಣಾಗೆ ಇಲ್ಲ. ನಮ್ಮ ಬಳಿಗೆರೆಯಿಂದ ಮೇನ್ ರೋಡಿಂದ 3 ಕಿಲೋಮೀಟರ್ 4 ಕಿಲೋಮೀಟರ್ ಆಗ್ಬೋದು. ಇವತ್ತು ರೋಡ್ ಇಲ್ಲ ಅದಕ್ಕೆ. ಅಲ್ಲಿರೋದು SCಗಳು ತಿರುಗಿ ನೋಡಿಲ್ಲ. ಬಂದಿದ್ರೆ ಏನಾದ್ರು ನಿಮ್ಮೂರಿಗೆ? ಒಂದ್ಸರಿ ಬಂದು ಹೋಗ್ಯಾರಷ್ಟೇ 2 ವರ್ಷದಾಗೆ. ತಿರ್ಗಾ ಮತ್ತೆ ಬಂದಿಲ್ಲ, ಏನಿಲ್ಲ ಸರ್. MLA ಅವರು ಈಗ ಸದ್ಯಕ್ಕೆ ಮಾಡ್ತಿಲ್ಲ, ಮೊದ್ಲೆಲ್ಲ ಮಾಡಿದ್ರು. ಈಗ ಸದ್ಯಕ್ಕೆ ಏನು ಕೆಲಸ ಕಾರ್ಯ ಏನು ಕಾಣಿಸ್ತಾ ಇಲ್ಲ ಸರ್. ಅದೇನು ಸರ್ಕಾರದಿಂದ ಇದು ಇಲ್ಲ, ಇವರೇ ಮಾಡ್ತಾ ಇಲ್ವೋ ಏನೋ, ಬಂದೇ ಇಲ್ಲ. ಇವರು ಕ್ಷೇತ್ರಕ್ಕೆ ಬರ್ತಾ ಇಲ್ಲ, ಇವರು ಕ್ಷೇತ್ರಕ್ಕೆ ಬಂದಿಲ್ಲ. ಮೊದಲಾಗಿ ಮೇನ್ ರೈತರುಗಳಿಗೆ ಈಗ ಮಳೆ ಇದಾಗಿರೋದ್ರಿಂದ ಕರೆಂಟ್ ಪೂರ್ತಿ ಸಮಸ್ಯೆ ಆಗಿದೆ. ಮತ್ತೆ ಡೈಲಿ 1 ಅವರ್ ಕರೆಂಟ್ ಕೊಡೋಕ್ಕೂ ಪೂರ್ತಿ ತೊಂದರೆ ಆಗ್ಬಿಟ್ಟೈತೆ. ಯಾವುದೋ ಒಂದು ಗ್ರಾಮ ಸಭೆ ಇರಲಿ, ಇನ್ನೊಂದಿರಲಿ, ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ, ನೋಡಲ್ಲ. ಮುಂಚೆ ಅವಾಗ ಲಾಸ್ಟ್ ಈಗ 10 ವರ್ಷದಿಂದ ಗೆದ್ದ, ಅದೇ ಹೌದು ಅವಾಗೆಲ್ಲ ಪರವಾಗಿಲ್ಲ, ಎಲ್ಲ ಕೆಲಸಗಳು ಮಾಡಿದ್ರು. ಇವಾಗ ಇಲ್ಲ ಸರ್. ಅವ್ರ ಹೆಂಡ್ರ ಮಕ್ಳಿಗೆ ಮಾಡ್ಕೊಂತಾರೆ, ಅವ್ರು ಇದು ಮಾಡ್ತಾರೆ. ಬಂದಾಗ ಬಡವ್ರ ಬಗ್ರಿಗೆ ಮಾಡ್ತೀನಿ ಅಂತಾರೆ. ಆಮೇಲೆ ಗೆದ್ದೆ ತಕನ ಗೆದ್ದಾದ್ಮೇಲೆ ಈ ಕಡೆ ದಾರಿ ಅವ್ರ ಮಕನೂ ಇಲ್ಲ, ಅವ್ರ ದಾರಿನೂ ಇಲ್ಲ. ಅಲ್ಲ, ಈಗ ದುಡ್ಡಿಲ್ಲ, ಗೌರ್ಮೆಂಟ್ ಬ್ಯಾರೆದೈತೆ, ಅದಕ್ಕೆ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಅವ್ರು ಹೇಳೋದು. ಹೌದಾ? ಈಗ ಗೌರ್ಮೆಂಟ್ ಇದ್ದಿದ್ರೆ ಮಾಡಾರ? ನಾವು ಅವ್ರಿಗೆ ಇದು ಕಣ, ನಾವು ಯಾರನ್ನ ಹೋಗಲಾನ, ಯಾರನ್ನ ಬಿಡೋಣ. ಅವ್ರು ಬಂದು 1,000 ಹೋಗ್ತಾರೆ, ಇವ್ರು ಬಂದು 1,000 ಹೋಗ್ತಾರೆ. ಯಾರಿಗೆ ಮಾಡಲ್ಲ, ನಾವ್ ಹೇಳಕ್ ಹೋಗೋಣ. ನಮ್ಮ MLA ಸಿಕ್ಬೇಕು ಅಂದ್ರೆ ಓಟ್ ಹಾಕ್ಸಣಕ್ ಬರ್ತಾರೆ. ಅದು ಅವರು ಬರಲ್ಲ, ಯಾರೋ ಮಧ್ಯದವ್ರು ಬರ್ತಾರೆ. ಓಟ್ ಹಾಕ್ಸ್ಕೊಂಡು ಹೋದ್ರೆ ಇನ್ನೂವರೆಗೂ ನೋಡಿಲ್ಲ, ಎಲ್ತ ನೋಡೋಣ. ಅಲ್ಲ, ಈಗ 2 ವರ್ಷ ಆಯ್ತು MLA ಆಗಿ, ಏನಾರು ಅಭಿವೃದ್ಧಿ ಕಾರ್ಯಗಳು ಮಾಡಿದಾರ ನಿಮ್ಮೂರಲ್ಲಿ? ₹1 ಕೆಲಸ ಯಾರು ಮಾಡಿಲ್ಲ 2 ವರ್ಷದಿಂದ. ಮಾಡೇ ಇಲ್ಲ. ಬೇಕಾದ್ರೆ ಎದುರುಗಡೆ ಕರ್ಕೊಂಡ್ಬಂದು ಎದುರುಗಡೆ ಹೇಳ್ತೀನಿ. ಅಲ್ಲ,
ಅಲ್ಲ ಅವ್ರು ಹೇಳ್ತಾರೆ ಗೌರ್ಮೆಂಟ್ ನಮ್ದಿಲ್ಲ, ನಾವು ಬಿಜೆಪಿಯಿಂದ ಗೆದ್ದಿದ್ದೀನಿ, ಕಾಂಗ್ರೆಸ್ ಗೌರ್ಮೆಂಟ್ ಐತೆ ಅದಕ್ಕೆ ಅನುದಾನ ಸಿಗ್ತಿಲ್ಲ ಅಂತ. ಈಗ ನಾನು ಹೇಳ್ತಾ ಇದ್ದೀನಲ್ಲ, ಏನು ಮಾಡಿಲ್ಲ ಅಂತ ಹೇಳ್ತೀನಲ್ಲ. ಈಗ 2 ವರ್ಷದಿಂದ ಈಚೆಗೆ 1 ರೂಪಾಯಿ ಕೆಲಸನೂ ಮಾಡಿಲ್ಲ. ಗೆದ್ದೆ ತಕ್ಕ ನಂದು ಹಿಡಿ ಗೆದ್ಮೇಲೆ ಅವ್ರದ್ದು ಹಿಡಿಬೇಕು. ಅವ್ರ ಹೆಂಡ್ರ ಮಕ್ಳು ಚೆನ್ನಾಗವ್ರ ಹೊರತು ನಮ್ಮ ಹೆಂಡ್ರ ಮಕ್ಳು ಬೆಳಗ್ಗೆ ಕೂಲಿ ಮಾಡ್ಬೇಕು, ನಮ್ಗೆ ಹೊಟ್ಟೆ ತುಂಬಬೇಕು. ಅದರೊಳಗೆ ಒಂದು ಅಂಗಡಿ ತರಕ್ ಹೋದ್ರೆ ಒಂದಿಗೆ ಡಬ್ಬಲು. ಯಾವ್ದು ಕಡಿಮೆ ಮಾಡಿ ಯಾವ್ದು ರೈತರು ಇದು ಮಾಡಿದ್ದಾರೆ, ಏನು ಮಾಡಿಲ್ಲ. ಶಾಸಕರು ಜನಗಳಿಗೆ ಕಷ್ಟನಾರ ಕೇಳಕ್ ಬರ್ತಾರ ಓಲಿ ಊರುಗಳಿಗೆ? ಯಾವತ್ತ ಬಂದ್ರೆ ಅಷ್ಟಕ್ಕೆ ಸತ್ತವತ್ತನ ಇರ್ತಾನ ಯಾರಿಗ್ ಗೊತ್ತು. ಅಂತದಕ್ಕೆ ಇದ್ದಾಗ ಬಂದು ಕೇಳಿದ್ರೆ ಹೇಳ್ಕೊಂತಾರಪ್ಪ, ಸತ್ತೋದ್ಮೇಲೆ ಹೆಂಗ್ ಕೇಳ್ತಾರ? ಇದ್ದಾನ ಬಂದು ಏನಪ್ಪ ಎತ್ತ ಅಂತ ಊರ್ ಕಡೆ ಬಂದು ವಿಚಾರಿಸಿದ್ರೆ ಹೇಳ್ತಾರೆ. ಏನು ಇಲ್ಲಿದ್ದ ಯಾವತ್ತ ಬಂದು ಸತ್ತೋದ್ಮೇಲೆ ಬಂದು ಹೆಂಗ್ ಬಂತು ಪ್ರಯೋಜನ? ಅಂಗನವಾಡಿ ಮತ್ತು ಹಾಸ್ಪಿಟ್ಲು ಅವ್ರ ಕ್ಷೇತ್ರದಲ್ಲಿ ಏನೇ ಸಮಸ್ಯೆ ಆದರೂ ಬಂದು ನಿಂತ್ಕೊಂಡು ಮಾಡ್ತಾರೆ. ನಾವು ಕಂಡ್ಮಟ್ಟಿಗೆ ಕೆಲವ್ರಿಗೆ ಅದು ಗಮನಕ್ಕಿದೆ, ಕೆಲವ್ರು ಗಮನ ತೊಗೊಂಡಿಲ್ಲ. ಅದು ನಾವು ಕಂಡ್ಮಟ್ಟಿಗೆ ನಮ್ಮ MLA ಎಲ್ಲದಕ್ಕೂ ಸ್ಪಂದಿಸ್ತಾರೆ, ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾರೆ. ಅಲ್ಲಿ ಯಾರೇ ಹೋದ್ರೂ ಅವ್ರ ಕಷ್ಟ ಅಂತ ಹೋದ್ರು ಅವ್ರಿಗೆ ಸಮಸ್ಯೆಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ. ಅವ್ರ ಕೈಲಿ ಏನಾಗುತ್ತೋ ಅದು ಮಾಡೇ ಮಾಡ್ತಾರೆ. ಎಲ್ಲ ಥರನೂ ಸ್ಪಂದಿಸ್ತಾರೆ ಸರ್. ನಮ್ಮ MLA ನಮಗೆ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ. ನಾನೀಗ ತುಮಕೂರು ವಿಧಾನಸಭಾ ಕ್ಷೇತ್ರದ ಹೆಬ್ಬೂರಿನಲ್ಲಿದ್ದೀನಿ. ಸರ್, ನಿಮ್ಮ ಕ್ಷೇತ್ರದಲ್ಲಿ ಶಾಸಕರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಸರ್? ಕೆಲಸ ಮಾಡೋಕ್ಕೆ ಉತ್ಸಾಹಿ ಶಾಸಕರೇ, ಆದರೆ ಈ ಭ್ರಷ್ಟ ಸರ್ಕಾರದಲ್ಲಿ ಹಣ ಕೊಡ್ತಾ ಇಲ್ಲ, ಕೆಲಸ ಮಾಡೋಕ್ಕೆಲ್ಲ ಆಗ್ತದೆ. ಶಾಸಕರು ಅಲ್ಲಿ ಇಲ್ಲಿ ಏನೋ ಇದು ಮಾಡಿ ಕಿತ್ಕೊಂಬಂದು ಏನೋ ಕೆಲಸ ಮಾಡಿಸ್ತಾ ಇದ್ದಾರೆ. ಅವ್ರಿಗಿರೋಂಥ ಈಗಿನ ಫೋರ್ಸಲ್ಗೆ, ಆ ಫೋರ್ಸ್ಗೆ ಈ ಫೋರ್ಸ್, ಈಗ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಆ ಫೋರ್ಸ್ ಇವ್ರಿಗೆ ಆರ್ಥಿಕವಾಗಿ ಯಾವುದೇ ರೀತಿ ಸಹಾಯ ಮಾಡ್ತಾ ಇಲ್ಲ. ಇವ್ರು ಕೈ ಕಾಲಿಗೆ ಬಿದ್ದಿರಲಿ, ಕಾಲಿಗೆ ಬಿದ್ರೂ ದುಡ್ಡು ಕೊಡ್ತಾ ಇಲ್ಲ. ಇಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈ KSRTC ಬಸ್ ಸ್ಟ್ಯಾಂಡ್ ಇರ್ಬೋದು, ಈ CS ರಸ್ತೆ ಇರ್ಬೋದು, ಇದಕ್ಕೆಲ್ಲ ಅನೇಕ ರೀತಿಲಿ ಅವ್ರು ದುಡ್ಡು ತಗೊಂಡು ಹಾಕಿದ್ರು. ಇದಕ್ಕೊಂದು 8 ಕೋಟಿ ರೂಪಾಯಿ ದುಡ್ಡು ತಂದು ಹಾಕಿದ್ರು. ಅವಾಗೆಲ್ಲ ದುಡ್ಡು ಕೊಡ್ತೀವಿ ಸರ್ಕಾರ. ಇದು ಹೋಬಳಿ ಹೆಡ್ ಕ್ವಾರ್ಟರ್ಗೆಲ್ಲ, ತಾಲೂಕು ಹೆಡ್ ಕ್ವಾರ್ಟರ್ಗೆ ಬರೋಂಥ KSRTC ಬಸ್ ಸ್ಟ್ಯಾಂಡ್. ಉತ್ಸಾಹಿ ಯುವಕ ಶಾಸಕರು ಇದ್ದಾರೆ, ಅವ್ರಿಗೆ ದುಡ್ಡು ಕೊಡದೆ ಕೈ ಕಟ್ಟಾಕ್ಬಿಟ್ಟು ಅವ್ರನ್ನ ನಿಜ ಏನು ಕೆಲ್ಸಕ್ಕೆ ಬರ್ದಾಗ ಮಾಡಾಕ್ಬಿಟ್ಟಿದ್ದಾರೆ. ಅವ್ರು ಪರವಾಗಿಲ್ಲ, ನಮ್ಮೂರಿಗೆಲ್ಲ ಬರ್ತಾರೆ. ಚಿಕ್ಕಳ್ಳಿ ನಮ್ಮೂರು, ಸ್ವಂತವರು. ನಮ್ಮ ಹುಡುಗರಿಗೆಲ್ಲ ಜಾಸ್ತಿ ಫ್ರೆಂಡ್ ಅವರು. ಸುರೇಶ್ ಗೌಡ ಜನಗಳಿಗೆಲ್ಲ ಸಿಗ್ತಾರಾ? ಸಮಸ್ಯೆಗಳು ಕೇಳ್ತಾರಾ? ಪರವಾಗಿಲ್ಲ ಅಣ್ಣ, ನಮ್ಮೂರಿಗೆಲ್ಲ ಅವಾಗ ಬರ್ತಾ ಇರ್ತಾರೆ. ಚಿಕ್ಕಳ್ಳಿ ಬರ್ತಾ ಇರ್ತಾರೆ. ಏನಾದ್ರು ಕೆಲಸ ಮಾಡವ್ರ? ಪರವಾಗಿಲ್ಲ ಮಾಡೋರು. ಸುರೇಶ್ ಗೌಡ ಅವರೆಲ್ಲ ಬರ್ತಾ ಬರ್ತಾರೆ. ನೀವು ಕೈ ಬಿಡ್ರಿ ಇವರು. ಅವ್ರು ಬೇರೆ ಊರವ್ರ ಪಾಪ, ಅವ್ರು ಬಾಡಿಗೆ ಮನೆ ಇರೋದು. ನಮ್ಮ ಸ್ವಂತವ್ರು ಚಿಕ್ಕಳ್ಳಿ. ಚಿಕ್ಕಳ್ಳಿ ಬರ್ತಾರ ಶಾಸಕರು? ಬರ್ತಾರಣ್ಣ. ಕೆಟ್ಟ ಸರ್ಕಾರ ಇದು. ಈ ಸರ್ಕಾರ ಬಂದಮೇಲೆ 1 ರೂಪಾಯಿನೂ ಕೂಡ ಅಭಿವೃದ್ಧಿ ಕೊಟ್ಟಿಲ್ಲ. ಗ್ಯಾರಂಟಿ ಅಂತ ಮಾಡ್ಕೊಂಬಿಟ್ಟು ಅವರ ಓಟ್ಗೋಸ್ಕರ ಗ್ಯಾರಂಟಿ ಮಾಡಿ, ಯಾರು ಕೇಳಿರಲಿಲ್ಲ ಗ್ಯಾರಂಟಿ ಕೊಡಿ ನಮಗೆ ಅಂತ. ಯಾರು ಬಸ್ ಫ್ರೀ ಕೇಳಿರಲಿಲ್ಲ, ಯಾರು 2,000 ಕೊಡಿ ಅಂತ ಕೇಳಿರಲಿಲ್ಲ. ರೈತರಿಗೆ ಒಳ್ಳೆ ಬೆಲೆ ಕೊಡಿ, ಹಾಲಿಗೆ ಒಳ್ಳೆ ಹಾಲಿನ ಬೋನಸ್ ಕೊಡಿ, ರೈತರಿಗೆ ಆರೋಗ್ಯ ಕೊಡಿ ಅಂತ ಕೇಳಿದರು. ಇವರು ಓಟ್ಗೋಸ್ಕರ ಗ್ಯಾರಂಟಿ ಅನೌನ್ಸ್ ಮಾಡಿಬಿಟ್ಟು ಜನಗಳು ಅಮಾಯಕರಿಗೆ ಬುದ್ಧಿ ಭ್ರಮಣೆ ಮಾಡಿ ಗ್ಯಾರಂಟಿ ಮಾಡಿ ಇವತ್ತು ಅಭಿವೃದ್ಧಿನೂ ಇಲ್ಲ, ಗ್ಯಾರಂಟಿ ದುಡ್ಡು ಇಲ್ಲ. ಮುಂಚೆ ಅವರು MLA ಆಗಿದ್ದಾಗ ಸಖತ್ ಕೆಲಸ ಅವರು ಮಾಡಿ, ಈಗಲೂ ಮಾಡೋರು ಅವ್ರಿಗೆ ಸಿಗ್ತಾ ಇಲ್ಲ. ಇಲ್ಲಿಂದ ಏನು ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಏನು ಸಿಗ್ತಾ ಇಲ್ಲ, ಕೆಲಸಗಳು ಮಾಡಕ್ ಆಯ್ತಾ ಇಲ್ಲ. ಅಲ್ಲ, ಈಗ 3ನೇ ಸರಿ MLA ಆಗಿದ್ದಾರೆ, ಜನಗಳಿಗೆ ಸಿಗ್ತಾರಾ, ಸ್ಪಂದಿಸ್ತಾರ, ಸಮಸ್ಯೆಗಳು ಕೇಳ್ತಾರ? ಖಂಡಿತ ಗ್ರಾಮಕ್ಕೂ ಬರ್ತಾವೆ. ಖಂಡಿತ ಬಂದು ಕುಂದುಕೊರತೆ ಎಲ್ಲ ನೋಡ್ಕೊಂಡು ವಿಚಾರಣೆ ಮಾಡ್ಕೊಂಡು ಹೋಗ್ತಾ ಇದೆ. ಕೆಲಸ ಅಂತೂ ಏನು ನಡೆದಿಲ್ಲ, ಸುಳ್ಳು ಎಲ್ಲ, ಏನೇನು ಮಾಡಿಲ್ಲ. ಹೇಮಾವತಿ ನಮ್ಮ ಗ್ರಾಮಾಂತರಕ್ಕೆ ನೀರ್ ಸಿಗೋದಿಲ್ಲ, ಹಂಗಾಗಿ ಹೋರಾಟ ಮಾಡ್ತೀನಿ ಅಂತಾರೆ. ನಮ್ ಗ್ರಾಮಾಂತಕ ಸರ್, ನಮ್ ಗ್ರಾಮಾಂತಕ ನಾಗೋಲಿ ಕೆರೆ, ಹೆಬ್ಬೂರು ಕೆರೆ ಬಿಟ್ಟವ್ರೆ ಅಂತಾರಲ್ಲ, ಅಲ್ಲಿ ಹೋಗಿ ಒಂದು ಡ್ರಾಪ್ ನೀರು ಬಂದಿದೆ ನೋಡೋಗಿ. 2 ವರ್ಷ ಆಯ್ತು ಗೆದ್ದು. 2 ವರ್ಷ ಆಯ್ತು ಗೆದ್ದು. ಪಾಪ ಎಲ್ಲ ಇರ್ತಾರೆ, ಎಲ್ಲ ಹೋಯ್ತಾರೆ, ಹೋರಾಟ ಮಾಡ್ತಾವ್ರ. ಅವ್ರ ಒಂದ್ ಕಡೆ ಏನೋ ಬೇರೆ ಕಡೆ ಹೋರಾಟ ಮಾಡ್ಬೋದು. ಇಲ್ಲಿ ಹೇಳಿ, ಇಲ್ಲಿ ನೋಡೋಗಿ ರೋಡ್ಗಳು ನೋಡಿ, ಅಲ್ಲಿ ನಮ್ಮ ಕಾಲೋನಿ ರೋಡ್ ನೋಡಿ, ಮತ್ತೆ ಅಲ್ಲಿ ಕೆರೆ ಬಗ್ಲಲ್ಲಿ ರೋಡ್ ನೋಡಿ, ಎಲ್ಲ ನೋಡಿ, ನೀವೇ ನೋಡಿ. ನಾವೇನು ನೋಡ್ಬೇಕಾಗಿಲ್ಲ, ನೀವೇ ನೋಡಿ. ನಾವೇನು ಹೇಳಕ್ ಬರ್ತದೆ ಪಾಪ. ಅನುದಾನ ಸಿಗ್ತಾ ಇಲ್ಲ, ಹಂಗಾಗಿ ಅಭಿವೃದ್ಧಿ ಮಾಡಕ್ ಆಗ್ತಿಲ್ಲ ಅಂತ. ಸರ್, ಹೋಗಿ ಯಾರು ಮುಖ್ಯಮಂತ್ರಿ ಅವರು ಅನ್ನೋದ್ರ ಹೋಗಿ ಕನ್ವಿನ್ಸ್ ಮಾಡಿ ತಗೊಂಬರ್ಬೇಕು. ಅಲ್ಲ, ಈ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಅಂತ ಆಗಿದೆ, ಕ್ಷೇತ್ರದ ಅಭಿವೃದ್ಧಿ ಆಗಿದೆ ಅಂತಂದರೆ ಅದಕ್ಕೆ ನಮ್ಮ ಸುರೇಶ್ ಗೌಡ್ರೆ ಕಾರಣ. ಯಾಕಂದರೆ ಹಿಂದೆ ನಾನು 2000ನೇ ಇಸ್ವಿನಲ್ಲೇ ಗ್ರಾಮ ಪಂಚಾಯತಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದೀನಿ. ಅವತ್ತಿನ ದಿವಸಕ್ಕೆ ಯಾವ ಕೆಲಸನೂ ಆಗಿರಲಿಲ್ಲ. ಅವ್ರು ಬಂದಂಥ ಕಾಲದಲ್ಲಿ ನಮ್ಮಂಥ ಎಲ್ಲ ಕಾರ್ಯಕರ್ತರು ಕೂಡ ಈ ಕ್ಷೇತ್ರದಲ್ಲಿ ನಾವು ಕೈ ಜೋಡಿಸಿ ಅವ್ರನ್ನ ಜೊತೆ ಕರ್ಕೊಂಡು ಬಂದಿದ್ದರಿಂದ ನಮಗೆ ಈ ಕ್ಷೇತ್ರದಲ್ಲಿ ತುಂಬ ಕೆಲಸ ಆಯಿತು. ಒಂದೊಂದು ಪಂಚಾಯತಿನಲ್ಲೂ ಪ್ರತಿ ಹೆಣ್ಮಕ್ಳು ಹಿಂದೆ ನೀರು ಹಿಡಿಬೇಕಾದ್ರೆ ಕಿತ್ತಾಡ್ತಿರೋರು, ಅಂಥದ್ರಲ್ಲಿ ಇವತ್ತು ಒಂದೊಂದು ಮನೆ ಬಾಗಿಲಿಗೆ ನಲ್ಲಿ ಇರ್ಬೋದು, ಒಂದು ಮನೆ ಒಬ್ಬರು ಕಾಲು ಮಣ್ಣಾಗ್ದಂಗೆ ಇವತ್ತು CC ರಸ್ತೆಗಳನ್ನ ಮಾಡಿಕೊಟ್ಟಿದ್ದಾರೆ. 2020ರಲ್ಲಿ BJP ಸರ್ಕಾರ ಇದ್ದಾಗಲೇ ನಾನು ಒಂದು ಇದನ್ನು ಕೊಟ್ಟಿದ್ದೆ, ಒಂದು ಯಾವುದೋ ತಹಶೀಲ್ದಾರ್ಗೆ ಒಂದು ಮನವಿ ರಸ್ತೆ ಹೊಡ್ಕೊಡಿ ಅಂತ. ಅದೇ ಇನ್ನೂ ಮಾಡಿಲ್ಲ. ಇನ್ನೇನು ಮಾಡ್ತಾರೆ? ಯಾವುದೋ ಅಮಾಯಕ ವಿಚಾರಗಳಿಗೆಲ್ಲ ಮುಂದೆ ಬಂದು ಅರ್ಜಿ ಕೊಡ್ತೀವಿ, ಬೇಗ ಅಧಿಕಾರಿಗಳು ಕಳಿಸ್ತಾರೆ.
ಬಟ್ ಗ್ರಾಮಕ್ಕೆ ಅನುಕೂಲ ಆಗಂತದ್ ವಿಚಾರ ಯಾರು ಮಾಡ್ತಾ ಇಲ್ಲ ಅವರು. ಬಿಜೆಪಿಲಿ ಇದೀನಿ, ಸರ್ಕಾರ ಬಂದ್ಬಿಟ್ಟು ಕಾಂಗ್ರೆಸ್ ಐತೆ, ಹಂಗಾಗಿ ಅನುದಾನ ಸಿಗ್ತಿಲ್ಲ, ಏನು ಮಾಡಕ್ ಆಯ್ತಿಲ್ಲ. ಆಯ್ತಣ್ಣ, ಇವಾಗ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಇದ್ದಾಗ ಅವ್ರೇನ್ ಮಾಡ್ರು, ನಮ್ಮ ಶಾಸಕರಿಗೆ ಅವ್ರೇನ್ ಮಾಡ್ರು, ಬಿಜೆಪಿ ಸರ್ಕಾರ ಇದ್ದಾಗ ಅವ್ರು ನಮ್ಮ ಶಾಸಕರಿಗೆ ಯಾವ್ಯಾವ ತಡೆ ಹಿಡ್ದವ್ರೆ, ಯಾವ್ಯಾವ ಅಂತ ಎಲ್ಲ ಗೊತ್ತಿರ್ಬೇಕಲ್ವಾ. ಮತ್ತೆ ಯಾರು ಕೆಲಸ ಮಾಡಿರೋದಣ್ಣ ಹಂಗಾರೆ ಗ್ರಾಮಾಂತರದಲ್ಲಿ? ಗೌರಿಶಂಕರ್ ಬಿಟ್ಟಿದ್ದಾರೆ, ಕೆಲಸ ಮಾಡ್ತಾರೆ, ಬಟ್ ಗುಡ್ ವರ್ಕರ್, ವಿಶ್ವಾಸವಾಗಿ ತಗೊಂಡಿರ್ತಾರೆ ಜನಗಳನ್ನ, ಜನ ವಿಶ್ವಾಸ ಪ್ರೀತಿ ವಿಶ್ವಾಸ ತಗೊಂಡವ್ರು ಕೆಲಸ ಮಾಡೋಂಥ ವ್ಯಕ್ತಿ ಗೌರಿಶಂಕರ್ ಸರ್. ಶಾಸಕರು ಗೆದ್ದಗಿಂದ ಇಲ್ಲಿ ಬಂದಿಲ್ಲ, ಸರಿನಾ? ಗೂಳೂರಿಂದ ಹತ್ತಿಗೆ ಓಟ್ ಹಾಕಿರೋದು ಅಂತೇಳಿ ಹತ್ತಿಗೆ ಹೋಗ್ತಾರೆ. ಹೆಬ್ಬೂರಾಗಿ ಬಂದು ಏನು ಒಂದು ಅನುಕೂಲನೂ ಮಾಡಿಲ್ಲ, ಒಂದಿಸ್ಕೂ ಬಂದೂ ಇಲ್ಲ ಈ ಕಡೆಗೆ. MLA ಗೆದ್ದಗಿಂದಲೂ ಬಂದಿಲ್ಲ MLA. ಹೌದು ಸರ್, ಯಾವ ಕೆಲಸನೂ ಆತಿಲ್ಲ. ಆ ಹೆಬ್ಬೂರ್ ಕೆರೆ ಒಣಗಿ ಓದ್ತೈತೆ, ಅವತ್ತಿಂದಲೂ ಒಂಚೂರು ನೀರು ಬಿಡ್ಸಕ್ಕೆ ಅವ್ರ ಕೈಲಿ ಆತಿಲ್ಲ. ಏನೇನು ಆಗ್ಬೇಕು ಅಂತ ಕೇಳ್ತೀರಾ ಸರ್ ಶಾಸಕರಿಗೆ? ಸರ್, ನಮಗೆ ಹೆಬ್ಬೂರ್ ಕೆರೆಗೆ ನೀರು ಬೇಕು, ಜನಗಳಿಗೆ ಅನುಕೂಲ ಆಗಬೇಕು. ಅವ್ರು ಸುಮಾರು ಗೆದ್ದಗಿಂದಲೂ ಇತ್ತಗೆ ಬಂದಿಲ್ಲ MLA. ಇದಿಷ್ಟು ತುಮಕೂರು ಗ್ರಾಮಾಂತರ ಭಾಗದ ಮತದಾರರು ಈ ಒಂದು ಗ್ರಾಮಾಂತರ ಬಿಜೆಪಿ ಶಾಸಕರಾಗಿರುವಂತಹ ಬಿ ಸುರೇಶ್ ಗೌಡ ಅವರಿಗೆ ನೀಡ್ತಾ ಇರುವಂತಹ ಮಾರ್ಕ್ಸ್ ಕಾರ್ಡ್. ಇಲ್ಲಿ 3ನೇ ಬಾರಿ ಶಾಸಕರಾಗಿರುವಂತಹ ಬಿ ಸುರೇಶ್ ಗೌಡ ಅವರಿಗೆ ಒಂದಷ್ಟು ಜನ ಅವರು ಪಾಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರೆ, ಮತ್ತೊಂದಷ್ಟು ಜನ ಅವರು ಫೇಲ್ ಆಗಿದ್ದಾರೆ ಅನ್ನುವಂತಹ ಒಂದು ಮಿಶ್ರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಇಲ್ಲಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರು ಇರೋದ್ರಿಂದ ಅನುದಾನ ಸಿಗ್ತಾ ಇಲ್ಲ, ಹಾಗಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನ ಜನರು ಹಂಚ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಭೈರೇಶ್ ತಿಪ್ಟೂರು ಜೊತೆ ಮಧು ಇಂಗಳದಾಳ್. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.